ನಮಸ್ಕಾರ. ಜಿಟಿ ಗೆದ್ದ ಬಳಿಕ ಆರ್ಸಿಬಿಗೆ ಹೊಡೆತು ಬಂಪರ್ ಲಾಟರಿ. ಈ ಬಳಿಕ ಬಿಡುಗಡೆಯಾಯಿತು IPL 2026ರ ಹೊಸ ಅಂಕಪಟ್ಟಿ. ಸ್ನೇಹಿತರೆ, ಇನ್ನು ಜಿಟಿ ಮತ್ತು ಡೆಲ್ಲಿ ನಡುವಿನ ರೋಚಕ ಪಂದ್ಯ ಹೈಲೈಟ್ ಸಿಗಿತ್ತು. ಆದರೆ ಈ ಒಂದು ಪಂದ್ಯದ ಬಳಿಕ ಬಿಡುಗಡೆಯಾದ ಅಂಕಪಟ್ಟಿ ಯಾವ ಥರ ಇದೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೇನೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ನಿನ್ನೆ ದಿವಸ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡವು ನಿಗದಿತ 20 ಓವರ್ಗೆ 4 ವಿಕೆಟ್ ಕಳೆದುಕೊಂಡು 210 ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿತ್ತು. ಇನ್ನು ಗುಜರಾತ್ ಪರವಾಗಿ ನಾಯಕ ಶುಭ್ಮನ್ ಗಿಲ್ ಅವರು 45 ಬಾಲಿಗೆ 70 ರನ್ ಹೊಡೆದರೆ, ವಾಷಿಂಗ್ಟನ್ ಸುಂದರ್ 32 ಬಾಲಿಗೆ 55, ಜಾಶ್ ಬಟ್ಲರ್ 27 ಬಾಲಿಗೆ 52 ರನ್ ಹೊಡೆದರು. ಈ ಮೂವರ ನೆರವಿನಿಂದಾಗಿ ಗುಜರಾತ್ ತಂಡ 210 ರನ್ನನ್ನು ಕಲೆ ಹಾಕಿದರೆ, ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಮುಖೇಶ್ ಕುಮಾರ್ 2, ಲುಂಗಿ ಎಂಗಿಡಿ 1, ಕುಲ್ದೀಪ್ ಯಾದವ್ 1 ವಿಕೆಟ್ ಪಡೆದು ಮಿಂಚಿದರು. ಇನ್ನು 211 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ನಿಗದಿತ 20 ಓವರ್ಗೆ 8 ವಿಕೆಟ್ ಕಳೆದುಕೊಂಡು 209 ರನ್ನನ್ನು ಕಲೆ ಹಾಕಿ 1 ರನ್ಗಳ ಅಂತರದಲ್ಲಿ ಸೋಲೊಪ್ಪಿಕೊಂಡಿತ್ತು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ KL ರಾಹುಲ್ ಅವರು 52 ಬಾಲಿಗೆ 92 ಹೊಡೆದರೆ, ಡೇವಿಡ್ ಮಿಲ್ಲರ್ ಅಜೇಯ 41, ಪತುಮ್ ನಿಸ್ಸಂಕ 41 ರನ್ ಹೊಡೆದರು. ಇನ್ನು ಗುಜರಾತ್ ತಂಡದ ಪರವಾಗಿ ರಶೀದ್ ಖಾನ್ 3 ವಿಕೆಟ್ ಪಡೆದರೆ, ಪ್ರಸಿದ್ಧ ಕೃಷ್ಣ 2, ಮೊಹಮ್ಮದ್ ಸಿರಾಜ್ 1 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಕೊನೆಯ 2 ಬಾಲ್ಗೆ 1 ರನ್ ಬೇಕಿದ್ದಾಗ ಈ ಒಂದು ಪಂದ್ಯವನ್ನು ಇಲ್ಲಿ ಡೆಲ್ಲಿ ತಂಡ ಸೋತಿದೆ. ಹೀಗಾಗಿ ಗುಜರಾತ್ 1 ರನ್ಗಳ ಅಂತರದಲ್ಲಿ ಗೆಲ್ಲುವ ಮುಖಾಂತರ ಪಾಯಿಂಟ್ಸ್ ಟೇಬಲಲ್ಲಿ ಬದಲಾವಣೆಯಾಗಿದೆ. ಇನ್ನು ಈ ಬಳಿಕ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ಪಂದ್ಯದ ಮುಕ್ತಾಯದ ಬೆನ್ನಲ್ಲೇ ಹೊಸ ಅಂಕಪಟ್ಟಿ ಕೂಡ ಬಿಡುಗಡೆಯಾಗಿದ್ದು, ಅಂಕಪಟ್ಟಿ ಈ ಥರ ಇದೆ. ಇನ್ನು ನಂಬರ್ 1 ಸ್ಥಾನದಲ್ಲಿ RR ಇದ್ದು, RR ಆಡಿರುವ 3 ಪಂದ್ಯದಲ್ಲಿ 3 ಗೆದ್ದು 6 ಅಂಕ ಸಂಪಾದಿಸಿದರೆ, ಎರಡನೆಯ ಸ್ಥಾನದಲ್ಲಿ PBKS ಇದೆ. PBKS ಕೂಡ ಆಡಿರುವ 3 ಪಂದ್ಯದಲ್ಲಿ 2 ಗೆದ್ದು 1 ಪಂದ್ಯ ಮಳೆಯೆಂದರದಾದರೆ 5 ಅಂಕ ಸಂಪಾದಿಸಿದರೆ, ನಂಬರ್ 3 RCB ಆಡಿರುವ 2 ಪಂದ್ಯದಲ್ಲಿ ಗೆದ್ದು 4 ಅಂಕ ಸಂಪಾದಿಸಿದರೆ, ನಂಬರ್ 4 ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಆಡಿರುವ 3 ಪಂದ್ಯದಲ್ಲಿ 2 ಗೆದ್ದು 1 ಸೋತರೆ 4 ಅಂಕ ಇವರು ಸಂಪಾದಿಸಿದರೆ, ನಂಬರ್ 5 SRH ಕೂಡ 3 ಪಂದ್ಯದಲ್ಲಿ 1 ಗೆದ್ದು 2 ಸೋತು 2 ಅಂಕ ಸಂಪಾದಿಸಿದರೆ, ನಂಬರ್ 6 ಅಲ್ಲಿ GT ಆಡಿರುವ 3 ಪಂದ್ಯದಲ್ಲಿ 1 ಗೆದ್ದು 2 ಸೋತಿದೆ, ಇವರು ಕೂಡ 2 ಅಂಕ ಸಂಪಾದಿಸಿದರೆ, ನಂಬರ್ 7 ನಲ್ಲಿ LSG ಕೂಡ ಆಡಿರುವ 2 ಪಂದ್ಯದಲ್ಲಿ 1 ಗೆದ್ದು 1 ಸೋತು 2 ಅಂಕ ಸಂಪಾದಿಸಿದರೆ, ನಂಬರ್ 8 ಅಲ್ಲಿ MI ಆಡಿರುವ 3 ಪಂದ್ಯದಲ್ಲಿ 1 ಗೆದ್ದು 2 ಸೋತಿದೆ. ಹೀಗಾಗಿ ಇವರು ಕೂಡ 2 ಅಂಕ ಸಂಪಾದಿಸಿದರೆ, ಇತ್ತ ನಂಬರ್ 9 ಅಲ್ಲಿ KKR ತಂಡ ಇದೆ. KKR ಆಡಿರುವ 3 ಪಂದ್ಯದಲ್ಲಿ 2 ಸೋತಿದೆ. ಹೀಗಾಗಿ ಮಳೆಯಿಂದಾಗಿ 1 ಅಂಕ ಇವರಿಗೆ ಬಂದರೆ, ಇಲ್ಲಿ CSK ತಂಡ 10ನೇ ಸ್ಥಾನದಲ್ಲಿ ಉಳಿದುಕೊಂಡಿದೆ. CSK ಆಡಿರುವ 3 ಪಂದ್ಯದಲ್ಲಿ 3ಕ್ಕೆ 3 ಸೋತು ಹೀನಾಯವಾಗಿ ಇವರು 10ನೇ ಸ್ಥಾನದಲ್ಲಿ ಅಂಕಪಟ್ಟಿಯಲ್ಲಿ ಉಳಿದುಕೊಂಡರೆ, ಇದು ಏನಪ್ಪ ಅಂದರೆ IPLನ ಹೊಸ ಅಂಕಪಟ್ಟಿ. ಅಂದರೆ RR ಮತ್ತು RCB ನಡುವೆ ಇದೇ ಏಪ್ರಿಲ್ 10ರಂದು ನಡೆಯಲಿರುವ ಈ ಒಂದು ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅವರು ಟಾಪ್ 1 ಆಗುವ ಸಾಧ್ಯತೆ ಇದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.